ಅವತ್ತು ಶಿವರಾತ್ರಿ ಹಬ್ಬ ಸರ್. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನಾದರೂ ಸೋಷಿಯಲ್ ವರ್ಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸರಿಯಾಗಿ ತಾತ ರೋಡ್ ಕೆಲಸ ಕೊಟ್ಟರು. ಆದರೆ ಅರಸೀಕೆರೆಯಲ್ಲಿ ಅವತ್ತು ನನಗೆ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಷ್ಟರಲ್ಲಿ ರಾತ್ರಿ ಆಗಿತ್ತು. ದಾರಿಯಲ್ಲಿ ಪೊಲೀಸರು ನನ್ನ ಕಾರ್ ನಿಲ್ಲಿಸ್ಬಿಟ್ಟು ವಿಶ್ವಾಸ್ ನಾರಾಯಣ್ ಅವ್ರನ್ನ ಮನೆಗೆ ಬಿಡು ಅಂತ ಅಂದರು. ನಮ್ಮನೆ ದಾರಿನೇ ಆಗಿದ್ದರಿಂದ ಅವ್ರನ್ನ ಮನೆ ಹತ್ರ ಬಿಟ್ಟು ನಾನು ಹೊರಟೆ. ಆ ಸಾಕ್ಷಿ ನಿನ್ಗೆ ಹೇಗೆ ಪರಿಚಯ? ನಾವು 3 ಜನ ಫ್ರೆಂಡ್ಸು ಕ್ಯಾಬ್ ಓಡಿಸೋದ್ರ ಜೊತೆಗೆ ಮುಕುಂದ ಅಂಕಲ್ ಜೊತೆ ಸೇರಿಕೊಂಡು ಸೋಷಿಯಲ್ ವರ್ಕ್ಗಳನ್ನ ಮಾಡ್ತಿದ್ದೋ ಸರ್. ನಾವು ಮಾಡ್ತಿದ್ದ ಕೆಲಸಗಳನ್ನ ನೋಡಿ ಸಾಕ್ಷಿ ಮೇಡಮ್ ಅವರು ಒಂದ್ಸರಿ ನಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ರು ಸರ್. ಆವಾಗ ನಾವು ಅವರು ಪರಿಚಯ ಆದ್ವಿ. ಅವಾಗ್ಲಿಂದ ಸಾಕ್ಷಿ ಅವರು ಎಲ್ಲರೂ ಹೋಗ್ಬೇಕು ಅಂತಂದರೆ, ಯಾರ್ದಾದ್ರೂ ಇಂಟರ್ವ್ಯೂ ಮಾಡಬೇಕು ಅಂತಂದರೆ ನನ್ನ ಕರಿತಿದ್ರು. ಇತ್ತೀಚೆಗೆ ಒಂದು ಹೊಸ ಪ್ರೋಗ್ರಾಮ್ಗೆ ಒಬ್ಬ ರೈತನ ಇಂಟರ್ವ್ಯೂ ಮಾಡಬೇಕು ಅಂತ ಕನಕಪುರದ ಹತ್ರ ಒಂದು ಹಳ್ಳಿಗೆ ನನ್ನ ಕರ್ಕೊಂಡು ಹೋಗಿದ್ರು. ಅಂತೂ ನಿನ್ನ ಚಾನಲಲ್ಲಿ ಒಬ್ಬ ರೈತನ ಇಂಟರ್ವ್ಯೂ ಮಾಡಿ ಫೇಮಸ್ ಆಗ್ಬಿಡೋಣ ಅಂತನಾ? ಜನಗಳಿಗೆ ವಿಷಯ ಮತ್ತೆ ಉದ್ದೇಶ ತಲುಪಬೇಕಷ್ಟೇ. ರೈತರಾದ್ಮೇಲೆ ಮತ್ತೆ ಯಾರು? ರಾಜಕಾರಣಿ. ಓ, ಲೀಡರ್ಸ್. ಇಂಟ್ರೆಸ್ಟಿಂಗ್. ಎಷ್ಟೊತ್ತಿಗೆ ಪ್ರಯಾಣ? ಟೈಮ್ ಆಯ್ತು. ಕ್ಯಾಬ್ ಮತ್ತೆ ಕರ್ಣಂಗ್ ವೇಟಿಂಗ್. ಹಾಯ್ ಕರ್ಣ, ಗುಡ್ ಮಾರ್ನಿಂಗ್. ಹಾಯ್ ಬರ್ಡ್ಸ್, ಶುಭೋದಯ. ಥ್ಯಾಂಕ್ಸ್ ಕರ್ಣ. ಥ್ಯಾಂಕ್ಸ್ ಇರ್ಲಿ, ಕೆಳಗಡೆ ಕ್ಯಾಬ್ ವೆಯ್ಟ್ ಮಾಡ್ತಿದ್ದೆ, ಹೊರಡು ಬೇಗ. ತಗೊಳ್ಳಿ ಕಲಾವಿದ್ರೆ, ನಿಮ್ಮ ಬೆಳಗಿನ ಉಪಹಾರ. ಥ್ಯಾಂಕ್ಸ್ ಅ ಲಾಟ್. ಬಾಯ್. ಬಾಯ್. ಬಾಯ್ ಕರ್ಣ. ಬಾಯ್. ಏನೋ ಅದು? ಕಾಫಿ ಪುಡಿ ಅಣ್ಣ, ಕಾಫಿ ಪುಡಿ. ಹೋಗ ಅಜ್ಜಿ ಕೊಡೋದ್ನ. ಆಯ್ತಣ್ಣ. ಅದ್ಯಾರು ಮೇಡಮ್ ಇಷ್ಟು ದೂರ ಬಂದು ಇಂಟರ್ವ್ಯೂ ಮಾಡೋಂಥವ್ರು? ನಾನೊಂದು ಪ್ರೋಗ್ರಾಮ್ ಶೂಟ್ ಮಾಡ್ತಿದ್ದೀನಲ್ಲ, ಅದಕ್ಕೋಸ್ಕರ. ಓ, ಫ್ಯೂಚರ್ ಇಂಡಿಯನ್ಸಾ? ಸ್ವಾಗತ, ಸುಸ್ವಾಗತ. ಧನ್ಯವಾದ. ಅಣ್ಣ ಎಲ್ಲಿದ್ದೀಣ? ಅಣ್ಣ ಹಾಯ್. ಹಾಯ್ ಶಕ್ತಿ. ಸಾಕ್ಷಿ. ಕೂತ್ಕೊಳ್ಳಿ. ಕಾಫಿ ತಗೊಳ್ಳಿ ಮೇಡಮ್. ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳೋಣ. ಹೇಗಿದೆ ಕಾಫಿ? ತುಂಬಾ ಚೆನ್ನಾಗಿದೆ. ಬೆಲ್ಲದ ಕಾಫಿ. ಬನ್ನಿ ಒಳಗೋಗಿ ಮಾತಾಡೋಣ. ಬೇಡ, ಬನ್ನಿ ನಿಮ್ ಫಾರ್ಮ್ ಸುತ್ತಾಡ್ಕೊಂಡು ಮಾತಾಡೋಣ. ನನಗೂ ವಿಷಲ್ ಸಿಗುತ್ತೆ. ಹಾಗೆ ಆಗ್ಲಿ. ನನ್ನ ಕ್ಯಾಬ್ ಬರಕ್ ಹೇಳ? ನಮ್ ಗಾಡಿಯಲ್ಲಿ ಹೋಗೋಣ. ಓಕೆ. ಏ ವಿನೋದ, ಜಿಪಿ ತಗೊಂಡ್ಬರ. ನಿಮ್ಮ ಇಷ್ಟದ ನಿಮ್ಮ ಪರಿಚಯ. ಸತ್ಯಮೂರ್ತಿ ಅನ್ನೋ ಪ್ರಾಮಾಣಿಕ ರೈತನ ಮಗ ಶಕ್ತಿ ಪ್ರಸಾದ್. ನಾನು ಹುಟ್ಟಿದ್ದು, ಬೆಳೆದಿದ್ದು, ಪದವಿ ಪಡೆದಿದ್ದು ಎಲ್ಲ ಇದೇ ನನ್ನ ಕನಕಪುರದಲ್ಲಿ. ಅದಾದ್ಮೇಲೆ 2 ವರ್ಷ US ನಲ್ಲಿ ಮಾಸ್ಟರ್ಸ್ ಮಾಡಿದೆ. ಚಿಕ್ಕ ವಯಸ್ಸಿನಿಂದಲೂ ನನಗೆ ಕೃಷಿ ಬಗ್ಗೆ ತುಂಬ ಆಸಕ್ತಿ ಇತ್ತು. ಆದರೆ ಓದೋ ಭರಾಟೆಯಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ನಾನು MS ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದೆ. ಅವತ್ತೊಂದಿನ ನನ್ನ ತಂದೆ ನನ್ನನ್ನು ಕರೆದು, ನೀನು ಯಾಕೆ ಕೃಷಿನ ಮುಂದುವರಿಸಬಾರ್ದು ಅಂತ ಕೇಳಿದ್ರು. ಆ ಟೈಮಲ್ಲಿ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದರೆ 4 ವರ್ಷದ ಹಿಂದೆ ಅವರು ಲಾರಿ ಆಕ್ಸಿಡೆಂಟ್ನಲ್ಲಿ ತೀರೋದ್ಮೇಲೆ ಅವ್ರ ಆಸೆ ಅಂತೆ ನಾನು ವಾಪಸ್ ಊರಿಗೆ ಬಂದೆ. ಅವ್ರ ನೆನಪೆಲ್ಲ ಇದ್ದಿದ್ದು ಇಲ್ಲೇ. ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಊರಿನ ಜನರು, ಬಾಲ್ಯ ಸ್ನೇಹಿತರು. ಸೊ ಈ 3 ವರ್ಷದ ಕೃಷಿ ಕ್ರಾಂತಿಗೆ ಸೆಂಟ್ರಲ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇಂದ ಒಂದು ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿದ್ದೀರಾ. ನಿಮ್ ತರ ಯೂತ್ಸ್ ಅಂಡ್ ಎಜುಕೇಟೆಡ್ ಫಾರ್ಮರ್ಸ್ ಪಾಲಿಟಿಕ್ಸಿಗೆ ಬಂದ್ರೆ ನಮ್ ದೇಶಕ್ಕೆ ಒಳ್ಳೇದಾಗುತ್ತೆ. ಆ ಯೋಗ್ಯತೆ ನನಗಿಲ್ಲ. ನನ್ನ ಸ್ನೇಹಿತ ಒಬ್ಬ ಸಿವಿಲ್ ಇಂಜಿನಿಯರ್ ಇದ್ದಾನೆ, ಅವನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ವಾವ್, ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಒಬ್ಬ ಸಿವಿಲ್ ಇಂಜಿನಿಯರ್ ಪಾಲಿಟಿಷಿಯನ್ ಆದ್ರೆ ಯಾವ ರೋಡು ಹಾಳಾಗಲ್ಲ. ಹಾಗೆ ಪ್ರತಿಯೊಬ್ಬ ರೈತನ ಮಗನೂ ರೈತಾನೆ ಆದ್ರೆ ಅನ್ನಕ್ಕೆ ಬರಲ್ಲ. ಯು ಆರ್ ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಊರಿಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಾನು ಮತ್ತೆ ಬರ್ತೀನಿ. ಖಂಡಿತ.